guys, welcome to my YouTube channel Bhavna's Vlogs. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಮನೇಲಿ ದಸರಾ ಹಬ್ಬ ಮಾಡಿರಲಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತು, ಸ್ವಲ್ಪ ಹೆಂಗೋ ಮುಟ್ಟು ಬಂತು ಅಂದ್ಬಿಟ್ಟು ಮಾಡಿರಲಿಲ್ಲ. ಅದೇ ಡೈರಿಯಲ್ಲಿ ದಸರಾ ಹಬ್ಬ ಮಾಡಿದರು. ಅಲ್ಲಿ ತೊಗೊಂಡಂಥ ಕೆಲವು ಕ್ಲಿಪ್ಪಿಂಗ್ಸ್, ನಾನು ಹೋದಾಗ ತೊಗೊಂಡಂಥ ಕೆಲವು ಕ್ಲಿಪ್ಪಿಂಗ್ಸ್ಗಳೆಲ್ಲ ಕೂಡ ಹಾಕಿದ್ದೀನಿ. ನೀವು ಕೂಡ ಅದನ್ನು ನೋಡಿ ಎಂಜಾಯ್ ಮಾಡಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ಕೂಡ ನೀಟಾಗಿ ಡೈರಿನ ತೊಳೆದು ಗುಡಿಸಿ ಒರೆಸಿ ಎಲ್ಲ ಕೂಡ ಮಾಡಿದರು. ಫಸ್ಟು ಕಂಪ್ಯೂಟರ್ ರೂಮ್ನ ನೋಡಿದ್ರಿ. ಅಲ್ಲಿ ಫೋಟೋಸ್ಗೆಲ್ಲ ಹೂವು ಹಾಕಿ ಕಂಪ್ಯೂಟರ್ಗೆಲ್ಲ ಅರ್ಶಿನ ಕುಂಕುಮ ಇಟ್ಟು UPS ಅಂತೆ ಸ್ವಿಚ್ ಬೋರ್ಡ್ ಫೋಟೋಸ್ಗೆಲ್ಲ ಇಟ್ಟೆ. ಆ್ಯಂಡ್ ನೆಕ್ಸ್ಟ್ ಕ್ಯಾನ್ಗಳಿಗೆಲ್ಲ ಕೂಡ ಅರ್ಶಿನ ಕುಂಕುಮ ಎಲ್ಲ ಕೂಡ ಇಟ್ಟೆ. ಅದಾದಮೇಲೆ ಇಲ್ಲಿ ಈ ಥರ ರೆಡಿ ಮಾಡಿಬಿಟ್ಟು ಬಂದೆ. 500 ಎಲ್ಲ ಕೂಡ ಬಂದು ಪೂಜೆ ಮಾಡ್ತಾರೆ ಪ್ರತಿ ವರ್ಷ. ಅದೇ ರೀತಿ ನಾನು ಇಷ್ಟೆಲ್ಲ ನೀಟಾಗಿ ರೆಡಿ ಎಲ್ಲ ಕೂಡ ಮಾಡಿ ಕೊಟ್ಟು ಬಂದೆ. ಅವರೇ ಹೂವು ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾನು ತೊಗೊಂಡಂಥ ಕ್ಲಿಪ್ಪಿಂಗ್ ಇದು ಹೆಂಗೆ ಕಾಣಿಸ್ತಿದೆ ಕ್ಯೂಟಾಗಿ ಅಂತ ಹೇಳಿ. ಇದು ಗಣೇಶ, ಲಕ್ಷ್ಮಿ, ಸರಸ್ವತಿದು ಒಂದು ಫೋಟೋ ಇದೆ. ಮೇಲ್ಗಡೆ ಇನ್ನೊಂದು ಫೋಟೋ ಇದೆ. ಅದು ಎಂದರದ್ದು ಫೋಟೋ ಅಂತೆಲ್ಲ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಈ ಥರ ಡೈರಿ ಅವ್ರದ್ದೆಲ್ಲ ಫೋಟೋಸ್ ಇದೆ. ಅದೆಲ್ಲ ಆದಮೇಲೆ ಒಳಗಡೆ ಡಾಕ್ಯುಮೆಂಟೇಷನ್ ಪರ್ಪಸ್ಸಿಗಂತೆಲ್ಲ ಕೂಡ ಬೀರುಗಳಿಟ್ಟಿರ್ತಾರೆ. ತುಂಬ ವರ್ಷದ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಪ್ರಿಸರ್ವ್ ಆಗಿರುತ್ತೆ. ಆ್ಯಂಡ್ ಅದೇ ರೀತಿ ಇಲ್ಲಿ ಫೋಟೋಸ್ಗೆಲ್ಲ ಪೂಜೆ ಎಲ್ಲ ಕೂಡ ಮಾಡ್ತಾರೆ. ಆಚೆಗಡೆ ಕೂಡ ಈ ಥರ ಹೂವು ಎಲ್ಲ ಹಾಕಿ ಬಾಳೆಕಂದೆಲ್ಲ ಕಟ್ಟಿ ಇನ್ನೂ ಹೂವು ಬಿಡ್ತಾಯಿದ್ರು. ನಾನು ಅಷ್ಟರಲ್ಲಿ ನಾನು ಹೋಗಿದ್ದು ನನ್ನ ಕೆಲಸ ಏನೆಲ್ಲ ಮುಗಿಸ್ಕೊಂಡು ನಾನು ವಾಪಸ್ ಮನೆಗೆ ಬಂದೆ. ಬಿಕಾಸ್ ನಂಗೆ ಹಬ್ಬ ಮಾಡ್ತೀನಿ ನಾನು ಸ್ವಲ್ಪ ಫೀಲಿಂಗ್ ಇತ್ತು ಏನೋ ಅಂತ ಅಂದ್ಕೊಂಡು. ಸೊ ಇಲ್ಲಿ ಇವ್ರು ಬ್ಯುಸಿ ಇದ್ದಾರೆ ಇವರೆಲ್ಲ ಕೂಡ. ಸೊ ಹಂಗೆ ಎಲ್ಲ ಕೂಡ ಮಾಡಿಕೊಂಡು ಸ್ವಿಚ್ ಬೋರ್ಡಿಗೂ ಎಲ್ಲ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾರೆ. ಸೊ ಬನ್ನಿ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀನಿ ಅಂತೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವ್ಲಾಗಿನ ವಿಶೇಷತೆ ಏನಂತ ಅಂದರೆ ವಿ ಆರ್ ಗೋಯಿಂಗ್, ನಮ್ಮ ಪಾಪು ಕಿವಿ ತೋರ್ಸಕ್ಕೆ ಹೋಗ್ತಾ ಇದ್ದೀವಿ. ಕಿವಿ ತೋರ್ಸಕ್ಕೆ ಹೋಗ್ತಾ ಇದ್ದೀವಿ. ಇನ್ನೇನೊಂದು ವರ್ಷ ತುಂಬೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ವಿ ಆರ್ ಗೋಯಿಂಗ್. ಸೊ ಬನ್ನಿ ಇವಾಗ ಹೋಗಿ ಕಿವಿ ಚುಚ್ಚಿಸ್ಕೊಂಡು ಬರೋಣ. ಹೌ ವಿ ವಿಲ್ ರಿಯಾಕ್ಟ್ ಎಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಚಿನ್ನಿ ಕಿವಿ ಚುಚ್ಚಕ್ಕೆ ಹೋಗೋಣ. ಸೊ ದಿಸ್ ವಾಸ್ ದ ಜ್ಯುವೆಲರಿ ರಾಮದೇವ್ ಜ್ಯುವೆಲರ್ಸ್. ಸೊ ಇಲ್ಲಿಗೆ ಹೋಗಿ ಚುಚ್ಚಿಸ್ಕೊಂಡು ಬರೋಣ. ಆ್ಯಂಡ್ ಪಾಪು ಇವ್ರು ರೆಡಿ, ಕಿವಿ ಚುಚ್ಚಕ್ಕೆ ರೆಡಿನ ಕಂದ ನೋಡ್ತಾ ಇರೋದು ನೋಡ್ರಿ. ಇದು ನೀವು ಇದರಲ್ಲಿ ಚುಚ್ಚಬೇಕು ಅಂದರೆ ಆಚಾರ್ಯ ಗನ್ ಶೂಟಿಂಗ್. ಗೈಸ್ ಇವಾಗ ನಾವು ಬಂದಿದ್ದೀವಿ ನಮ್ಮ ಪಾಪುಗೆ ಗನ್ ಶೂಟ್ ಮಾಡ್ಸೋಕ್ಕೆ. ಇಲ್ಲಿ ನೋಡಿ ಏನು ನಗ್ತಾವನೆ ರಾಜ ನಗ್ತಾನೆ. ಚಿನ್ನಿ ನಮ್ಮ ಪಾಪಗೆ ಮಿರರಲ್ಲಿ ತುಂಬ ಇಷ್ಟ. ಸೊ ಇವಾಗ ಗನ್ ಶೂಟ್ ಮಾಡ್ಸೋಣ ಅಂತ ವಿ ಕೇಮ್ ಫಾರ್ ಅ ಜ್ಯುವೆಲರಿ ಸ್ಟೋರ್. ಕಿವಿನೇನು ಕೀಳಲ್ಲಪ್ಪ. ಅವ್ರಮ್ಮನೆ ಎತ್ಬಿಡ್ತದ ಆಮೇಲೆ. ಕೊಡು ಚಿಕ್ಕಿ ಕೊಡು. ಹಾಂ ಗುಡ್ ಬಾಯ್. ಓಕೆ ಅಲ್ಲ ಕರೆಕ್ಟ್ ಇದೆ ಎಲ್ಲ ಅಮೂಲಿ. ಓ ಕರೆಕ್ಟಾಗೈತಿ ಎರಡು ಸೈಡೂ. ಅಮ್ಮ ತಲೆ ಇಟ್ಕೊಮ್ಮ. ಚುಚ್ಚಿದ್ಯಾವಾಗ ಹತ್ತಿದ್ಯಾವಾಗ ನೀನು? ಏನಾಗಲ್ಲ ಬಿಡಕ್ಕ. ಚಿನ್ನಿ ಅಲ್ಲಿ ಮಿರರ್ ಹತ್ರ ಬೈಲಿ ನಿಂಗೇನೋ ನೋಡಿಸ್ತೀನಿ. ಅಮ್ಮ ಓಲಿ ಆ ಕಡೆ ಕಿವಿ ನೋಡು. ಓಲಿ ಅಮ್ಮ ಹಿಂಗೆ ಮುಟ್ಕ ಅಮ್ಮ ಹಿಂಗೆ ಮುಟ್ಕ ಅಮ್ಮ ಹಿಂಗೆ ಮುಟ್ಕೊಳ್ಳ ಹಿಂಗೆ ಏನಾಗಲ್ಲ.
ಏನು ಅಮ್ಮ ರಾಜ ಮಾತ್ರ ಬಂತು. ಬಿಟ್ಬಿಡಕ್ಕ. ಕ್ಯೂಟ ಕಾಣ್ತಾ ಇದೆ ಚಿನ್ನಿ. ಅಳ್ಬಾರ್ದು ಕಂದ. ಆಗೋಯ್ತು ಆಯ್ತು. ನೀನ್ ಎದಳಕ್ಕಾಗಿ ಅಬ್ಬಬ್ಬ ಫ್ಯಾನ್ ಐತಲ್ಲಿ. ಅಪ್ಪ ಇವಾಗ ನಮ್ಮ ಪಾಪದು ಫೈನಲಿ ಒಲೆ ತುತ್ತಿದ್ದಾಯ್ತು. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಎಸ್ ನೀವೇ ಸ್ಮೈಲ್. ನೋಡಿನಿ ಹೆಂಗ್ ಕಾಣಿಸ್ತೈತಿ ಅಮ್ಮ ಒಲೆ? ಚೆನ್ನಾಗೈತ ಕಂದ? ಚೆನ್ನಾಗೈತಾ? ಏನಾಗಲ್ಲ. ಚೆನ್ನಾಗೈತಲ್ಲ? ಚೆನ್ನಾಗೈತೆ. ಸೊ ಗೈಸ್, ಇವಾಗ ಇಷ್ಟೊತ್ತು ಪಾಪುಗೆ ಕಿವಿ ಎಲ್ಲ ಕೂಡ ಚುಟ್ಟಿಸ್ಬಿಟ್ಟು ಇವಾಗ ನಾವು ರಿಟರ್ನ್ ಗಿಫ್ಟ್ ತರಕ್ಕೆ ಹೋಗ್ತಾ ಇದೀವಿ. ಸೊ ಬರ್ಡೇ ಏನು ತಗೋತೀವಿ ಏನು ಅಂತೆಲ್ಲ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಇವಾಗ ನಮ್ಮ ಪಾಪುಗೆ ಕಿವಿ ಎಲ್ಲ ಕೂಡ ಚುಚ್ಚಿದಾಯಿತು. ಚುಚ್ಚಿಸ್ಬಿಟ್ಟು ಅವ್ನು ಕೂಡ ತುಂಬ ಅಳ್ತಾ ಇದ್ದ. ಇನ್ನು ನಾವು ಕೂಡ ಬಂದಿದ್ದಕ್ಕೆ ಹಟ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಅವನು ಕೂಡ ಸಿಟಿಗೆ ಕರ್ಕೊಂಡು ಹೋದ್ವಿ. ಹಂಗೆ ಗೆಲ್ವಾಗ ಹೋಗ್ಬಿಟ್ಟ ನೋಡಿ, ಆರಾಮಾಗಿ ಆಟಾಡ್ಕೊಂಡಿದ್ದಾನೆ. ಇವಾಗ ನಾವು ಆಲ್ರೆಡಿ ಮಾರ್ಕೆಟ್ನ ರೀಚ್ ಆಗಿದ್ದೀವಿ. ಸೊ ಬನ್ನಿ ಕಾರ್ನ ನಿಲ್ಲಿಸ್ಬಿಟ್ಟು ಹೋಗೋಣ. ಗೈಸ್, ನಾನು ಆಲ್ರೆಡಿ ಈ ಮಾರ್ಕೆಟ್ ಹತ್ರ ಇರೋಂಥ ಲೊಕೇಶನಿಗೆ ಬಂದಿದ್ದೀನಿ ಟು ಟೇಕ್ ಅ ರಿಟರ್ನ್ ಗಿಫ್ಟ್. ಏನು ತಗೋತೀವಿ ಏನು ಅಂತೆಲ್ಲ ಕೂಡ ನಾನು ನಿಮಗೂ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ, ರಿಟರ್ನ್ ಗಿಫ್ಟ್ನ ತೊಗೊಂಡು ಬರೋಣ. ರಿಟರ್ನ್ ಗಿಫ್ಟ್ ತೊಗೊಳೋದಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀವಿ ಏನೇನಿದೆ ಐಟಮ್ಸ್ಗಳು ಅಂತೆಲ್ಲ ಕೂಡ. ಈ ಥರ ಪ್ಲೇಟ್ಸ್, ಬೌಲ್ಸ್ ಎಲ್ಲ ಕೂಡ ಇದೆ. ಸೊ ಹಂಗಾಗಿ ನೋಡ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಏನು ತಗೋತೀವಿ ಏನು ಅಂತೆಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ. ಸಿಲ್ಕಕ್ಕೆ ಸಿಗುತ್ತೆ ಏನೆಲ್ಲ ಬೇಕು, ಪ್ಲೇಟ್ಸ್, ಬೌಲ್ಸ್, ಏನೆಲ್ಲ ಬೇಕು, ಜಗ್ಗು ಮಗ್ಗು ಅಂತೆಲ್ಲ ಇರುತ್ತಲ್ಲ ಎಲ್ಲ ಸಿಗುತ್ತೆ. ನಾಷ್ಟದ ಪ್ಲೇಟ್ಗಳಿಂದ ಎಲ್ಲ ಕೂಡ ಸಿಗುತ್ತೆ. ನಾನು ನನ್ನ ನಾಷ್ಟದ ಪ್ಲೇಟ್ ಹಳೇದಾಗ್ಬಿಟ್ಟಿದೆ. ಲೆಟ್ ಮಿ ಸಿ ಸಮಥಿಂಗ್ ಸ್ಪೆಷಲ್ ಅಂತ ನೋಡ್ತಾ ಇದ್ದೀನಿ. ಇದು ತುಂಬ ಕ್ಯೂಟಾಗಿದೆ. ದಿಸ್ ಇಸ್ ಫಾರ್ ಮೀ ಅಂದ್ಕೊಂಡು ಎತ್ಕೊಳ್ಳೋಣ. ಇದು ನನಗಂತ ಎತ್ಕೊಂಡ್ರೆ ಮನೇಲಿ ಇನ್ನಿಬ್ಬರಿರೋ ಜಗಳ ಮಾಡ್ತಾರೆ. ಇವನ್ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಕ್ಯೂಟ್. ಬಟ್ ಇದೇ ಇಷ್ಟ ಆಯ್ತು ನನಗೆ. ಲೆಟ್ ಮಿ ಟೇಕ್ ದಿಸ್ ಓನ್ಲಿ ಫಾರ್ ಮೈ ಸೆಲ್ಫ್. ಚೆನ್ನಾಗಿದೆ ಅಂಗಡಿ ಏನು. ರಿಟರ್ನ್ ಗಿಫ್ಟ್ ಎಲ್ಲ ಕೂಡ ತೊಗೊಂಡು ಮಾರ್ಕೆಟ್ ಒಳಗಡೆ ಬರ್ತಾ ಇದ್ದೀವಿ. ಫ್ರೂಟ್ಸ್ ಎಲ್ಲ ಕೂಡ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಮಾರ್ಕೆಟ್ ಹೆಂಗಿದೆ ಅಂತ ನೋಡಿ. ಅರೌಂಡ್ 5:40 ಆಗಿದೆ ಇವಾಗ. ಸಂಜೆ ಮಾರ್ಕೆಟ್ ಹೆಂಗಿರುತ್ತೆ ಏನೆಲ್ಲ ಇರುತ್ತೆ ಅಂತ ನೀವು ನೋಡ್ಬೋದು. ನಾವೇನೆಲ್ಲ ತಗೋತೀವಿ ಅಂತ ಕೂಡ ನೋಡಿಸ್ತೀನಿ ನೋಡಿ. ಲಿಚ್ಚಿ, ಡ್ರ್ಯಾಗನ್ ಫ್ರೂಟ್, ಇದು ನೋಡಿ ಬಟರ್ ಫ್ರೂಟ್. ಅದೇ ಉಪ್ಪು ಖಾರ ಹಾಕೊಂಡು ಮಧ್ಯ ಕುಯ್ಕೊಂಡು ತಿನ್ನೋದು. ಲೈಟ್ ನೋಡು ಬಟರ್ ಫ್ರೂಟ್ ವಿಚಾರ್ಸ್ ಎಷ್ಟು ಅಂತ ಚೆನ್ನಾಗಿದ್ರೆ. ಚೆನ್ನಾಗಿಲ್ಲ ಏನು? ಹೂ ಮುನ್ಸಿಪಾಲಿಟಿ ಎಲ್ಲ ಹುಡುಕ್ಬಿಟ್ಲಂತ, ಸಿಕ್ಕಿಲ್ಲಂತೆ. ಸೊ ಎಲ್ಲಿ ನೋಡೋದು ಆರೆಂಜ್ ಸುರಿಮಳೆ ನಿಲ್ಲಿಸ್ಬಿಟ್ಟವ್ರಪ್ಪ. ಟ್ರಾಫಿಕ್ ಜಾಮ್. ನೋಡು ಅವಕಾಡೋ ಅಲ್ಲ, ಅವಕಾಡೋ ಹಸು ಚೆನ್ನಾಗ ನೋಡೋದು. ನೋಡಿ ಚೆನ್ನಾಗವೆ. ಇದು ಅವಕಾಡೋ ತಾನೆ, ಬಟರ್ ಫ್ರೂಟ್ ತಾನೆ ಇದು. ರೌಂಡಲ್ಲಿ ಬರುತ್ತಾ?
ಮರ್ಸೇವಲ್ಲ ಅದು ಜ್ಯೂಸ್ ಮಾಡ್ಕೊಂಡು ಗಂಟೆ ಅರ್ಧ ತರಕಾರಿ ಮಾರ್ಕೆಟ್. ಬದನೆಕಾಯಿ, ಕ್ಯಾರೆಟ್, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ, ಪುದೀನ, ಕ್ಯಾಪ್ಸಿಕಮ್, ಚಿಲ್ಲಿ, ಗುರು ಬೆಳಕೆ ಇಲ್ಲ. ನಾವು ಹುಡ್ಕೊಂಬಂದಿದ್ದು ಕಳ್ಳೆಕಾಯಿನ. ಜೋಳ ನೋಡ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಹಾಂ ಹೇಳು ಏನು ತಗೋ 1 kg ಹೊಡ್ಕ ಸಾಕು. ಬೇಯಿಸ್ಕೊಂತೀನ ಅದು ಅಷ್ಟೇ. ಕಡಲೆಕಾಯಿಗೆ ನಮ್ಮ ಮನೇಲಿ ಇಷ್ಟು ಫ್ಯಾನ್ಸ್ ನಾವು ಅಂತ ಗೊತ್ತಿರಲಿಲ್ಲ. ಅಲ್ಲಿ ನಿಲ್ಲಿಸ್ಬಿಟ್ಟು ಫುಲ್ ಮೇಯ್ನ್ ಬಸ್ ಸ್ಟಾಪ್ ತನಕ ಬಂದ್ಬಿಟ್ರಿ ಗೈಸ್. ಆ ಸಿಟಿ ಅಂತೂ ಹೆವಿ ಮಳೆ. ಅರ್ಧಂಬರ್ಧ ಹಣ್ಣುಗಳನ್ನ ತೊಗೊಂಡು ಓಡ್ಕೊಂಬಂದು ಕಾರ್ ಎತ್ಕೊಂಡು ಬರ್ತಾ ಇದ್ದೀವಿ. ನಿಂದೆ ಹೋದ್ವಿ ಅಲ್ಗೂ ಈ ಥರ ಮಳೆ ಬರ್ತೈತೆ. ಈ ಪಾಪ ನೋಡಿ ಎಲ್ಲ ಅಲ್ಲಲ್ಲೇ ಸ್ಟ್ರಕ್ ಆಗಿಬಿಟ್ಟಿದ್ದಾರೆ. ಜೋರಾಗೆ ಹೋಯ್ತಿದೆ ಮಳೆ ಮಾತ್ರ. ನೀರು ನೋಡಿ ಸಮಯ 7 ಗಂಟೆ ಆಗಿದೆ. ಬ್ಯಾಂಗ್ಳೂರ್ ಸಿಟಿ ರೈಲ್ವೆ ಸ್ಟೇಷನ್ ವೆಲ್ಕಮ್ಸ್ ಯು. ರೈಲ್ವೆ ಸ್ಟೇಷನ್ ಅಂತೂ ಹೆವಿ ಮಳೆ. 20 ಬಾಯ್ ಮಗನೆ ಬಾಯ್ ಅಕ್ಕ. ಸರಿ ಅವನು ಕಂಡ್ಬಿಟ್ಟು ಇದಾಗಷ್ಟೊತ್ತು ಓದ್ತೀನಿ ನಾನು. ಸರಿ ಬಾಯ್. ಜೋಳ ಇಟ್ಟಿರ್ತೀವಿ ಮನೆಗೆ ಬೇಯಿಸ್ಕೊಡ್ರಿ ನಾಳೆ ಹೋಗಂತ. ಸೊ ಗುಂಸ್ಮಾನಹಳ್ಳಿಯಲ್ಲಿ ಅಕ್ಕನ ಮತ್ತು ಪಾಪನ ಬಿಟ್ಟು ವಿ ಆರ್ ಗೋಯಿಂಗ್ ಮನೆಗೆ ಹೋಗ್ತಾ ಇದ್ದೀವಿ, ಅಕ್ಕನ ಮನೆಗೆ. ಇವಾಗ ನೀವೆಷ್ಟೊತ್ತು ಕಿವಿ ಚುಚ್ಚಿದಾಗಿರ್ಬೋದು ಅಥವಾ ಡೈರಿಯಲ್ಲಿ ಹಬ್ಬ ಮಾಡಿದ್ದಾಗಿರ್ಬೋದು ಮತ್ತು ಮಾರ್ಕೆಟಿಗೆ ಹೋಗಿ ರಿಟರ್ನ್ ಗಿಫ್ಟ್ ತಂದಿದ್ದಾಗಿರ್ಬೋದು ಬರ್ಡೇಗೆ ಎಲ್ಲ ನೋಡಿದ್ದೀರಾ. ಇವಾಗ ನಾವು ಆಫ್ಟರ್ ದ ರೈನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಮೆಡಿಸಿನ್ ಡೆಲಿವರಿ ಕೊಡಬೇಕಿತ್ತು ಆ್ಯಂಡ್ ಹಂಗೇನ ಹೋಗ್ತಾರ ನಾವೇ ಕೊಟ್ಬಿಟ್ಟು ಹೋಗ್ತೀವಿ ಅಂತ ಅಂದ್ಬಿಟ್ಟು ಇಸ್ಕೊಂಡ್ವಿ. ಅಪ್ಪ ನಾನು ಅಮ್ಮ 3 ಜನ ಹೋಗ್ಬಿಟ್ಟು ಮೆಡಿಸಿನ್ನ ಡೆಲಿವರಿ ಮಾಡಿದ್ವಿ ಆಫ್ಟರ್ ದ ರೈನ್ 20 ವಿಲಾಗೆ. ಆ್ಯಂಡ್ ಹೆಂಗೆಲ್ಲ ಇದೆ ಆಫ್ಟರ್ ದ ರೈನ್ ಒಳಗಡೆ ಅಂತೆಲ್ಲ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೋಡಿ. ಸಖತ್ತಾಗಿದೆ. ನಾನು ಇದಾದಮೇಲೆ ಒಂದು ಸರಿ ಗಾಡಿಯಲ್ಲಿ ಹೋಗಿದ್ದೆ ನಾನು ಮೆಡಿಸಿನ್ ಕೊಡೋಕ್ಕಂತಾನೆ. ಆವಾಗೂ ಕೂಡ ನಾನು ನಿಧಾನವಾಗಿ ಹೋಗಿ ಗಾಡಿಯಲ್ಲಿ ನಿಧಾನವಾಗಿ ಬಂದೆ. ಸೂಪರಾಗಿದೆ ಮಾತ್ರ. ಭೂಮಿ ಒಳಗಡೆಗೆ ಇರೋದಿದ್ದು ಕಂಪ್ಲೀಟ್ ಪ್ರಾಪರ್ಟಿ. 1 ಫ್ಲೋರ್ ಮಾತ್ರ, ಫಸ್ಟ್ ಫ್ಲೋರ್ ಮಾತ್ರ ಕಾಣುತ್ತೆ, ಇನ್ನೆಲ್ಲ ಕಂಪ್ಲೀಟ್ ಭೂಮಿ ಒಳಗಡೆಗಿರೋದು. ಇಲ್ಲಿ ಫೋಟೋ ಹಿಡಿದು ಅವರು ಪರ್ಮಿಷನ್ ಕೊಡಬೇಕು. ಲೈಕ್ ನಾವು ಯಾವ ವಿಲ್ಲಾಗೆ ಹೋಗ್ತೀವಲ್ಲ ಅವ್ರು ಪರ್ಮಿಷನ್ ಕೊಟ್ಟರೆ ನಾವು ಒಳಗಡೆ ಹೋಗೋಕ್ಕಾಗೋದು, ಇಲ್ಲಾಂದರೆ ನೋ ಇಟ್ಸ್ ನಾಟ್ ಪಾಸಿಬಲ್. ಸೊ ಹಂಗಾಗಿ ನೋಡಿ ಈ ಥರ ಇದೆ ಹಟ್ಗಳ ಥರ ಸಖತ್ತಾಗಿದೆ. ದ ಪ್ರಾಪರ್ಟಿ ಕಾಸ್ಟ್ ಅರೌಂಡ್ ಇವಾಗ ನಾವು ತೊಗೋಬೇಕು ಸ್ವಂತಕ್ಕೆ ಅಂತಂದರೆ 9 crores 10 crores ಆ ಥರ ಇವಾಗ ಕಾಸ್ಟ್ ರನ್ನಿಂಗಲ್ಲಿದೆ. ಇವಾಗ ಗೊತ್ತಿರೋರು ಯಾರೋ ಒಬ್ಬರು ತೊಗೊತಿದ್ರು. ಸೊ ಹಂಗಾಗಿ ಅವ್ರು 9 ಕೋಟಿ ಆಗಿದೆ ಅಂತ ಮಾತಾಡ್ತಿದ್ರು. ಈ ಥರ ಪ್ರಾಪರ್ಟಿ ಇದೆ. ಪಾರ್ಕಿಂಗ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾನೆ. ಆ್ಯಂಡ್ ಒಳ್ಳೆ ವಾಚ್ಮ್ಯಾನ್ ಫೆಸಿಲಿಟೀಸ್ ಇದೆ. ಕ್ಲೀನಿಂಗ್ ಸಖತ್ತಾಗಿದೆ. ಅಂದರೆ ರೋಡೆಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಇದೆ. ಕಸ ಗುಡಿಸೋದಾಗಿರ್ಬೋದು ಎಲ್ಲ ಅವರೇ ನೋಡ್ಕೋತಾರೆ. ಆ್ಯಂಡ್ ಎಲ್ಲ ಕೂಡ ಸಖತ್ತಾಗಿದೆ. ಆ್ಯಂಡ್ ದ ಮೇಂಟೆನೆನ್ಸ್ ವಾಸ್ ಆಲ್ಸೋ ಗುಡ್. ನಾನು 2-3 ಸಲ ಹೋಗಿದ್ದೀನಲ್ಲ, ನಾನು ನೋಡಿರೋದ್ರ ಬೇಸ್ ಮೇಲೆ ಹೇಳ್ತೀನಿ. ಆ್ಯಂಡ್ ಈ ಥರ ಮನೆಗಳು ಸಖತ್ತಾಗಿದೆ. ಇದೇ ವಿಲಾಗೆ ನಾವು ಬಂದು ಮೆಡಿಸಿನ್ ಕೊಟ್ಟಿದ್ದು. ಸೊ ಬನ್ನಿ ಇವಾಗ ಮೆಡಿಸಿನ್ನ ಕೊಟ್ಬಿಟ್ಟು ಬರೋಣ. ಇಷ್ಟು ಚೆನ್ನಾಗಿದೆ ನೋಡಿ ವಿಲಾಗಳು, ಸೂಪರಾಗಿದೆ. ಬಟ್ ಎಲ್ಲ ಒಂದೇ ಥರನೇ ಇರೋದು. ಆ್ಯಂಡ್ ಅವ್ರು ಇದನ್ನು ರಿಟರ್ನ್ ಮಾಡಿದ್ರು. ಅದನ್ನು ಇಸ್ಕೊಂಡು ನಾನಿವಾಗ ವಾಪಸ್ ಕಾರ್ ಎಕ್ಬಿಟ್ಟು ಹೋಗ್ಬಿಟ್ಟು ಅದನ್ನು ಮನೇಲಿ ಇಟ್ಬಿಟ್ಟು ನೆಕ್ಸ್ಟ್ ನಾವು ನಮ್ಮ ಮನೆಗೆ ಹೋಗಬೇಕು. ನಿಮ್ಗೇನು ಅನ್ನಿಸ್ತು ಆಫ್ಟರ್ ದ ರೈನ್
ನೋಡಿ ಕತ್ಲಲ್ಲಿ ಅಷ್ಟು ಏನು ನೀಟಾಗಿ ಕಾಣಲಿಲ್ಲ. ಒಂದ್ಸಲ ಬೆಳಕಲ್ಲಿ ಹೋದಾಗ ನಾನು ವೀಡಿಯೋ ತೊಗೊಂಡು ಬರ್ತೀನಿ ಓಕೆನಾ. ಗಾಡಿಯಲ್ಲಿ ಹೋದಾಗ ನಂಗೆ ಅದು ಇದೇನಂತಾರೆ, ಇದು ಒಂಥರ ಬಾಕ್ಸ್ ರೋಡು, ಅಷ್ಟು ಈಸಿಯಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಓಡಿಸ್ಕೊತ. ಸೊ ಹಂಗಾಗಿ ಕಾರಲ್ಲಿ ಹೋದಾಗ ತೆಗಿಬೋದು. ನೋಡಿ ಇದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್, ಇದನ್ನು ಇವಾಗ ಯಾರು ಬೇಕಾದ್ರೂ ತೊಗೋಬೋದು ಅದನ್ನು. ಆ ಥರ ಕನ್ಸ್ಟ್ರಕ್ಷನ್ ಕೂಡ ಇನ್ನೂ ನಡೀತಿದ್ದಾವೆ. ಆ್ಯಂಡ್ ಇಲ್ಲಿ ಮೆಡಿಸಿನ್ ಕೊಟ್ಬಿಟ್ಟು ನಾವು ವಾಪಸ್ಸು ಅಕ್ಕ ಮನೆಗೆ ಹೋದ್ವಿ. ಎಲ್ಲ ಇಟ್ಬಿಟ್ಟು ನಾವು ನೆಕ್ಸ್ಟ್ ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಇಳಿಸಿ ನಮ್ಮ ಮನೆಗೆ ಏನು ಎತ್ಕೊಂಡು ಅಕ್ಕ ಮನೆಯಲ್ಲೆಲ್ಲ ಕೂಡ ಇಟ್ಟು ಇವಾಗ ವಿ ಆರ್ ಗೋಯಿಂಗ್ ಬ್ಯಾಕ್. ಮನೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಒಳ್ಳೇದು ಮಾಡಿ, ನಿಮಗೂ ವಾಪಸ್ ಹೊಳೆ ಸಿಗುತ್ತೆ ಅಂತ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಟಾಟಾ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.